ಡಾಕ್ಟ್ರೆ, ಈಗ ಹೇಗಿದೆ? ಟೌನ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣವಾ? ಬೇಡ ಬೇಡ, ಎದೆಗೆ ತುಂಬಾ ಏಟ್ ಬಿದ್ದಿದೆ, ಸ್ವಲ್ಪ ಅಲ್ಗಾಡಿದ್ರು ಪ್ರಾಣಕ್ಕೆ ಅಪಾಯ. ನೋವು ಕಡಿಮೆ ಆಗೋ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಲಿ. ಡಾಕ್ಟ್ರೆ, ದದ್ದಿಗೇನು ತೊಂದರೆ ಇಲ್ವಾ? ಇಲ್ಲ. ಪರವಾಗಿಲ್ವಾ? ಪರವಾಗಿಲ್ಲ. ಅಂದ್ರೆ ನಾನು ಗೋಲಿ ಆಡಕ್ ಹೋಗ್ಬೋದಾ? ಹೋಗಿ ಆಡ್ಕೊಳ್ಳಿ. ಏನ್ ಡಾಕ್ಟ್ರ್ ನೀವು, ಥ್ಯಾಂಕ್ ಯು. ಇನ್ನು ಹೋಗ್ಬೋದು. ಗದ್ದೆ ಇದೇ ನೀನು ಶೂ ಅಂತೆಲ್ಲ ತಡಿ ಅಂತಾರ. ಇಬ್ರು ಗೋಲಿ ಆಡಕ್ ಹೋಗನ್ವಾ? ಇದೇನ್ ತಿರ್ಗಾ ಶೂ ಅಂತೆಲ್ಲ ನೀನು? ಸರಿ ಬಿಡು. ದದ್ದಿ ಎದ್ದ ತಕ್ಷಣ ಶ್ರೀರಾಮ ಎಲ್ಲಿ ಅಂತ ಕೇಳ್ತಾರೆ. ಶ್ರೀರಾಮ ಹುಟ್ಟಿನ ಜೊತೆ ಮೈದಾನದಲ್ಲಿ ಗೋಲಿ ಆಡಕ್ ಹೋಗಿದ್ದೇನೆ ಅಂತ ಹೇಳ್ಬೇಕು. ದದ್ದಿಗೆ ಆ ಮೈದಾನ ಗೊತ್ತು. ಆ ಮೈದಾನದಲ್ಲಿ ನೀನ್ ಬಂದ್ ಕರೆದ್ರೆ ನಾನ್ ಬಂದ್ಬಿಡ್ತೀನಿ. ಸರಿ, ಗೋಲಿ ಆಡಕ್ ಹೋಗೋಣ ಬೇಡವಾ? ತಿರ್ಗಾ ಶೂ ಅಂತೀಯ? ಸರಿ ಬಿಡು, ಶೂ ಅಂತೆ. ಶೂ ಗೋಲಿ ಆಡಕ್ ಬರಲ್ಲ. ಇವರೆಲ್ಲ ಒಂದ್ ನರ್ಸು. ಫೂಲ್. ಹೇಳಿದ ಕೆಲಸ ಸರಿಯಾಗಿ ಮಾಡಕ್ ಆಗ್ಲಿಲ್ವಾ? ಸರ್, ನಾನು ಜೋರಾಗಿ ಹೊಡೆದೆ ಸರ್. ಉಸಿರು ನಿಂತೋಗಿದ್ದು ನೋಡಿ ಅವ್ರು ಸತ್ತೋದ್ರು ಅಂತ ತಿಳ್ಕೊಂಡೆ ಸರ್. ಪ್ರಜ್ಞೆ ತಪ್ಪೋಗಿತ್ತು ಅಂತ ಕಾಣುತ್ತೆ. ಅಯ್ಯೋ ಪಾಪಿಗಳ, ದೊಡ್ಡ ಯಜಮಾನ್ರು ನೀವ ಹೊಡೆದಿದ್ದು. ನಿಧಾನವಾಗಿ ಮಾತಾಡೋ. ಅಯ್ಯೋ ಪಾಪಿಗಳ, ದೊಡ್ಡ ಯಜಮಾನ್ರು ಸುಮ್ಮನೆ ನಿಂತ್ಕೊಡೋ. ಪೊಲೀಸ್ ಬಂದಿದ್ರಾ? ಎಸ್, ಬಂದಿದ್ರು. ಯಾರಿಗೂ ತೊಂದರೆ ಆಗದಿರೋ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಆದ್ರೆ ಯಜಮಾನ ಬದುಕ್ಬಿಟ್ರೆ ನಮಗ್ ತೊಂದರೆ ತಪ್ಪಿದ್ದಲ್ಲ. ಸರ್, ಡಾಕ್ಟರ್ ಏನ್ ಹೇಳುದು? ಕೇಸು ತುಂಬಾ ಸೀರಿಯಸ್ ಆಗಿದೆ ಎಂದ್ರು. ಅಲ್ರಪ್ಪ, ದೊಡ್ಡ ಯಜಮಾನರು ಸತ್ತು ವಿಚಾರಣೆ ನಡೆದ್ರೆ ನಾವೆಲ್ಲ ಜೈಲ್ ಕಂಬಿ ಎಣಿಸ್ಬೇಕಾಗತ್ತಲ್ಲಪ್ಪ. ನನ್ನ ಕೈಗಾಲೆಲ್ಲ ನಡುಗ್ತಾ ಇದೆ. ಮುಟ್ಟಾಳ, ನಾನು ಅವತ್ತ ಹೇಳಿಲ್ವೇನೋ ನಿನ್ಗೆ, ನೀನ್ ಇಲ್ಲೇ ಇದ್ರೆ ಆಸ್ತಿಲಿ ಪಾಲ್ ಸಿಗುತ್ತೆ ಅಂತ? ಅದಕ್ಕೆ ಕೊಲೆನೇ ಮಾಡ್ಬಿಡ್ಬೇಕೇನಪ್ಪ? ಅಯ್ಯೋ, ಇದೆಲ್ಲ ನನ್ ಯಾಕಪ್ಪ ಬೇಕಾಗಿತ್ತು? ನೋಡು, ಯಜಮಾನ ಸತ್ರೆ ಅವನ ಮಗ ಪೆದ್ದ. ಅವನು ನೀನ್ ಹೇಳ್ದಾಗ ಕೇಳ್ತಾನೆ. ಅವನ್ನ ಸರಿಯಾಗಿ ನಿಭಾಯಿಸೋದು ನಿನ್ನ ಜವಾಬ್ದಾರಿ. ಇಲ್ಲ ಪೊಲೀಸ್, ಜೈಲ್. ಜ್ಞಾಪಕ ಇಟ್ಕೋ. ಏನ್ ದದಿ ನೀನು ಅಷ್ಟಲ್ಲಿ ಕರೆದ್ಬಿಟ್ಟೆ. ನೀನ್ ಕರಿತಾ ಹೋಗಿದ್ರೆ ಆದ್ಮೇಲೆ ನಾನೇ ಗೆಲ್ತಿದ್ದೆ. ಆ ಪುಟ ಎಷ್ಟು ಮೋಸ ಮಾಡ್ದಾನ್ ಗೊತ್ತಾ? ಸಿಸ್ಟರ್, ನಾನ್ ನನ್ನ ಮಗನ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ನೀವು ಸ್ವಲ್ಪ ಹೊರಗಡೆ. ಜಾಸ್ತಿ ಮಾತಾಡಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ಸರ್. ನನಗ್ ಗೊತ್ತು ಸರ್. ದದ್ದಿ ಗೊತ್ತು ಅಂತ ಹೇಳ್ತಿದಾರಲ್ಲ, ಹೋಗು. ಗೋ ಗೋ. ಅವಳು ಹೊಟ್ಟತ್ತು. ಏನು ಹೇಳ್ಬೇಕಂತಿದ್ದಲ್ಲ, ಹೇಳು. ರಾಮು, ನಾನ್ ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ಕಣು. ನಾನಿನ್ ಹೆಚ್ಚು ದಿವಸ ಬದುಕಿರಲ್ಲಪ್ಪ. ಏನೇನು ಅವಶ್ಯಕನೆಲ್ಲ ನುಡ್ತಾ ಇದ್ದೀನಿ ನೀನು. ಡಾಕ್ಟರ್ ನನ್ನ ಹತ್ರ ಹೇಳಿದಾರೆ ನಿಂಗೆ ಏನು ಆಗಲ್ಲ ಅಂತ. ನೀನು ಸ್ವಲ್ಪ ಸುಮ್ಮನಿರು. ಆ ಫೋಟೋದಲ್ಲಿರೋರು ಯಾರು ಗೊತ್ತಾ ನಿನ್ಗೆ? ಅವಳ ನಮ್ಮ. ಏನಾಯ್ತು ನಿನ್ಗೆ? ಏನೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು? ಅವಳು ನಿನ್ನಮ್ಮ ಅಲ್ಲಪ್ಪ. ಜವಾಬ್ದಾರಿ ಏನೇನೋ ಒದರ್ತಾ ಇದೆಯಲ್ಲ ನೀನು. ನರ್ಸ್, ಕರಿಬೇಡ. ಸರ್, ದದ್ದಿ ಬರ್ಬೇಡ ಅಂತಿದ್ದಾರೆ, ನೀನು ಅಲ್ಲೇ ಇರು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಪ್ಪ, ಅವಳು ನಿನ್ನ ಅಮ್ಮ ಅಲ್ಲ, ನನ್ನ ಎರಡನೇ ಹೆಂಡತಿ ಕಣು. ಅಯ್ಯಯ್ಯೋ, ಈ ಕೆಲಸ ಎಲ್ಲ ಮಾಡಿದ್ಯಾ ನೀನು? ನಾವು ಬೆಂಗಳೂರಲ್ಲಿದ್ದಾಗ ನಿಮ್ಮಮ್ಮನ್ ಗೊತ್ತಿಲ್ದೇನೆ ನಮ್ ಸಂಬಂಧ ಬೆಳೆದೋಯ್ತು. ನಿನ್ ನಿಜವಾದ ಅಮ್ಮನ ಹೆಸರು ರಾಜಲಕ್ಷ್ಮಿ ಅಂತ. ಅಯ್ಯಯ್ಯೋ, ಅವಳೀಗ ಬೆಂಗಳೂರಲ್ಲೇ ಇದ್ದಾಳೆ. ರಾಮು, ನಿನಗೊಬ್ಬ ಅಣ್ಣನೂ ಇದ್ದಾನ್ ಕಣು. ಅವನ ಹೆಸರು ಚಂದ್ರ ಅಂತ. ನೀವಿಬ್ರು ಅವಳಿ ಜವಳಿ ಮಕ್ಕಳು. ಈ ಪ್ರಪಂಚದಲ್ಲಿ ಯಾರು ಎರಡು ಸಂಸಾರ ನಡೆಸ್ತಾನೆ ಇಲ್ವಾ? ದಯವಿಟ್ಟು ನನ್ನ ಅರ್ಥ ಮಾಡ್ಕೋ ಲಕ್ಷ್ಮಿ. ಇದರಿಂದ ನನಗೆ ನಿನ್ ಮೇಲೆ ಪ್ರೀತಿ ಏನ್ ಕಮ್ಮಿ ಆಗೋದಿಲ್ಲ. ನೋಡಿ, ಯಾವುದೇ ಕಾರಣಕ್ಕೂ ನಿಮ್ ಪ್ರೀತಿನ ಇನ್ನೊಬ್ಬಳ ಜೊತೆಲಿ ಹಂಚ್ಕೊಳಕ್ಕೆ ನಾನು ಒಪ್ಪೋದಿಲ್ಲ. ಲಕ್ಷ್ಮಿ, ನನ್ ಮಾತು ಕೇಳು. ಅವಳು ನನ್ನೇ ನಂಬ್ಕೊಂಡಿದ್ದಾಳೆ. ಈಗ ನಾನು ಅವಳು ಕೈ ಬಿಟ್ರೆ ಅವಳು ಆತ್ಮಹತ್ಯೆನೇ ಮಾಡ್ಕೋತಾಳೆ. ಅವಳಿಗೆ ನನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ನನಗೂ ಅಷ್ಟೇ ರೀ. ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಇದ್ದಾರೆ ಹೇಳಿ? ಅವಳಿಗೆ ಅಷ್ಟು ಇಷ್ಟು ಹಣ ಕೊಟ್ಟು ಆ ಸಂಬಂಧನ ಕಳ್ಕೊಂಡ್ಬಿಡಿ. ಲಕ್ಷ್ಮಿ, ನಿನ್ನ ಹತ್ರ ಹಣ ಇದೆ ಅನ್ನೋದಕ್ಕೋಸ್ಕರ ಆ ತರ ಮಾತಾಡ್ಬೇಡ.
ಆ ಬಡ ಹುಡುಗಿಗೆ ನಂಬಿಕೆ ದ್ರೋಹ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನನಗ್ ಮಾತ್ರ ದ್ರೋಹ ಮಾಡ್ಬೋದಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಒಂದು ಅವಳ ಜೊತೆಯಲ್ಲಿ ಸಂಸಾರ ಮಾಡಿ, ಇಲ್ಲ ನನ್ನ ಜೊತೆಯಲ್ಲಿ ಸಂಸಾರ ಮಾಡಿ. ಇದೇ ನನ್ನ ಕೊನೆ ನಿರ್ಧಾರ. ಲಕ್ಷ್ಮಿ, ನನಗೆ ನಿಮ್ಮಿಬ್ಬರ ಜೊತೆನೂ ಸಂಸಾರ ಮಾಡೋದಕ್ಕೆ ಆಸೆ. ಅದು ನಿನಗಿಷ್ಟ ಇಲ್ಲ ಅಂದ್ರೆ ನಾನು ಅವಳ ಜೊತೆನೇ ಸಂಸಾರ ಮಾಡ್ತೀನಿ. ಇದೇ ನನ್ನ ನಿರ್ಧಾರ. ಚಂದ್ರ, ಇಲ್ಲ, ನನ್ನ ಮಗನ್ ಕೊಡೋದಿಲ್ಲ. ಕೊಡೋದಿಲ್ಲ ಅಂದ್ರೆ ಕಾನೂನಿನ ಪ್ರಕಾರ ತಗೋಬೇಕಾಗತ್ತೆ. ನಿನ್ನೆ ಎತ್ಕೊಂಡು ನಾನು ನೇರವಾಗಿ ಇಲ್ಲಿಗೆ ಬಂದೆ. ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿ ನಾನು ಈ ಎಸ್ಟೇಟ್ನ ಕೊಂಡ್ಕೊಂಡೆ. ಸದಾ ಹಣ ಹಣ ಅಂತ ಹಣದ ಅಮಲ್ನಲ್ಲೇ ಇದ್ದ ನಾನು ನಿನ್ನನ್ನು ಸರಿಯಾಗಿ ಬೆಳೆಸ್ಲಿಲ್ಲ. ನಿನ್ನ ಅಮ್ಮ ಅಣ್ಣನ ನೋಡೋ ಯೋಚನೆನೂ ಮಾಡ್ಲಿಲ್ಲ. ಇಲ್ಲಿ ನಿಮ್ ಚಿಕ್ಕಮ್ಮಂಗೆ ಮಕ್ಕಳಾಗ್ಲೇ ಇಲ್ಲ. ಅದಕ್ಕೆ ಅವಳು ನಿನ್ನ ತುಂಬಾ ಮುದ್ದಿಂದ ಸಾಕಿದ್ಲು. ಹೌದು ದದ್ದಿ, ನನ್ಗೆ 15 ವರ್ಷ ಆಗಿದ್ದಾಗ್ಲೂ ತೊಡೆ ಮೇಲೆ ಮಲಗಿಸ್ಕೊಂಡು ಮುದ್ದೆ ತಿನ್ನಿಸ್ತಾ ಇದ್ಲು. ಶ್ರೀರಾಮು, ನನಗಿಲ್ಲಿರೋರು ಯಾರ ಮೇಲೂ ನಂಬಿಕೆ ಇಲ್ಲ. ಬೇಡ, ನೀನು ಹೇಗಾದ್ರೂ ಮಾಡಿ ಬೆಂಗಳೂರಿಗೆ ಹೋಗಿ ನಿಮ್ಮಮ್ಮ ಅಣ್ಣನ ಹುಡುಕಿ ಕರ್ಕೊಂಡ್ ಬಾ. ಯಾಕೆಂದ್ರೆ ನಿಮ್ಮಮ್ಮ ತುಂಬಾ ಬುದ್ಧಿವಂತೆ, ನಿಮ್ಮಣ್ಣ ಚಂದ್ರನು ಅಷ್ಟೇ ಬುದ್ಧಿವಂತಾಗಿ ಬೆಳೆಸಿರ್ತಾಳೆ. ರಾಮು, ನೀನು ಅವನು ಹುಡುಕಿ ಕರ್ಕೊಂಡ್ ಬರೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹುಟ್ಟುಂಗೆ ಹೇಳಲ್ಲ ನಾನು. ಏನಾಯ್ತು ದದ್ದಿ? ಒಂದ್ ಲೋಟ ನೀರು. ನೀರಾ? ತಂದೆ. ದದ್ದಿ, ನನ್ಗೊಬ್ಬ ಅಣ್ಣ ಇದ್ದಾನೆ ಅಂದಲ್ಲ, ಅವನು ನಂತರ ಚೆನ್ನಾಗಿದ್ದಾನ? ಸರಿ, ತಗೋ ನೀರು. ದದ್ದಿ, ಐಟ್ ಲಕ ಆಕ್ಟ್ ಮಾಡ್ತಾ ಇದ್ಯಾ ನೀನು? ಕಿಲ ದದ್ದಿ, ಸುಮ್ಮನೆ ಆಕ್ಟ್ ಮಾಡ್ಬೇಡ, ತಗೋ ನೀರು, ತಗೋಪ್ಪ. ದದ್ದಿ, ನನ್ನ ಜೊತೆ ಮಾತಾಡ್ತಿದ್ದೆ. ನನ್ನ ಜೊತೆ ಮಾತಾಡ್ತದೆ. ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಯಾರು? ನಿಮಗೆ ಸ್ವಾಮಿ ಹೇಳ್ತಾ ಇರೋದು ಚಿಕ್ಕ ಯಜಮಾನ್ರೆ ಅಂತ. ಯಾರನ್ನ ಕರಿತಾ ಇದೆಯಾ ಕುಕ್ಕುಡು ನೀನು? ನಿಮ್ಮನ್ನೇ ಸ್ವಾಮಿ. ನಿಮ್ಮನ್ನ? ಹ್ಮ್. ಇದೇನಿದೆ ಇದ್ದಕ್ಕಿದ್ದಂಗೆ ಮರ್ಯಾದೆ ಎಲ್ಲ ಕೊಡ್ತಾ ಇದೀಯ ನೀನು? ನನ್ಗೆ ಯಾಕೋ ಭಯ ಆಗುತ್ತಪ್ಪ. ಅದೆಲ್ಲ ಯಜಮಾನ್ರ ಕಾಲದಲ್ಲಿತ್ತು, ಈಗ ಅವ್ರಿಲ್ವಲ್ಲ. ಈಗ ನಾವೆಲ್ಲ ನಿಮ್ಮ ಹತ್ರ ತಾನೇ ಸಂಬಳಕ್ಕೆ ಬರ್ಬೇಕು. ಅದಕ್ಕೆ ಸ್ವಾಮಿ ಈ ಮರ್ಯಾದೆ. ಚಿಕ್ಕ ಯಜಮಾನ್ರೆ, ಎಲ್ಲಿ ಇನ್ನೊಂದ್ಸತಿ ಕರಿ. ಚಿಕ್ಕ ಯಜಮಾನ್ರೆ. ಏನದು? ಕಾಫಿ ಗೇವಿಡೆ ತಗೊಳ್ಳಿ. ಏನ್ ಸಿಗ ಪುಡಿ ಹಾಕಿದೆ, ಕಾಫಿ ಪುಡಿ ಹಾಕಿದೆ ನೀನು? ಈಗ ಬರೋದೇ ಹಾಗೆ. ಚಿಕ್ಕ ಯಜಮಾನ್ರೆ ಅನ್ಕೊಳ್ಳೆ ದೊಡ್ಡ ಯಜಮಾನ್ರ ಗುಣ ಬಂದ್ಬಿಡ್ತಲ್ಲಪ್ಪ. ತೊಳಿ. ಗುಡ್ ಮಾರ್ನಿಂಗ್ ಚಿಕ್ಕ ಯಜಮಾನ್ರೆ. ಓಹ್, ನೀವು ನನ್ನನ್ನು ಇದೇ ತರ ಕರಿತೀರೋ? ಹೌದು, ನಾನೊಬ್ಬನೇ ಅಲ್ಲ, ಎಸ್ಟೇಟ್ ನಲ್ಲಿ ಇರೋರೆಲ್ಲ ನಿಮ್ಮನ್ನ ಹೀಗೆ ಕರೆಯೋದು. ಮತ್ತೆ ದದ್ದಿನ ಹತ್ರ ಹೇಳಲ್ವಲ್ಲ? ಈ ಎಸ್ಟೇಟ್ಗೂ ನಿಮಗೂ ನಾವೊಂದ್ ದಾರಿ ಕಾಣಿಸ್ತೀವಿ ಅಂತ ಹೇಳಿಲ್ಲ ಅಷ್ಟೇ. ಈ ಚೆಕ್ಗೊಂದು ಸೈನ್ ಹಾಕಿ ಚಿಕ್ಕ ಯಜಮಾನ್ರೆ. ಈ ಚಕ್ಕಡಿಗೆ ಯಾಕೆ ಸೈನ್ ಹಾಕ್ಬೇಕು? ಬ್ಯಾಂಕ್ನಿಂದ ಹಣ ತಗೊಂಡ್ಬಂದು ಎಸ್ಟೇಟ್ ನಲ್ಲಿ ಕೆಲಸ ಮಾಡೋರಿಗೆಲ್ಲ ಸಂಬಳ ಕೊಡ್ಬೇಕಲ್ಲ, ಅದಕ್ಕೆ. ಗೇವ್ಡೆ ಹಾಗಾದ್ರೆ
ನನಗೆ 100 ರೂಪಾಯಿ ಕೊಡ್ಬೇಕು, ಪುಟ್ಟಂಗೆ 10 ರೂಪಾಯಿ ಕೊಡ್ಬೇಕು. ಕೊಡಂಗಿದ್ರೆ ಮಾತ್ರ ನಾನು ಸೈನ್ ಮಾಡ್ತೀನಿ. ಆಯ್ತು, ಕೊಡ್ತೀನಿ. ಸರಿ. ಇದರಲ್ಲಿ ನಂದು ಪುಟ್ಟಂದು ಇಬ್ಬರದು ಇದೆಯಾ? ಓ, ಇದೆ ಇದೆ. ಸರಿ. ಏನಿದು 1 ರೂಪಾಯಿದಲ್ಲಿ 5 ಸೊನ್ನೆ ಕೋಳಿ ಮೊಟ್ಟೆ ತರ ಇದೆಯಲ್ಲ? ನೀವು ಮೊದಲು ಸೈನ್ ಮಾಡಿ, ಆಮೇಲೆ ಎಲ್ಲ ಹೇಳ್ತೀನಿ. ಕೊಕ್ಕಡೆ, ಯಜಮಾನ್ರೆ, ಈ ಚಕ್ಕಡಿಗೆ ಒಂದು ಸೈನ್ ಹಾಕ್ಲಾ? ಸೈನ್ ತಾನೆ ಹಾಕಿ ಯಜಮಾನ್ರೆ. ನೀನ್ ಹೇಳ್ತಾ ಇದೀಯ, ನಾನು ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ. ಚಕ್ಕಡೆ ಚಕ್ಕಡೆ. ಸ್ಟಾಪ್ ಇಡಿಯಟ್ಸ್, ಪಿಸ್ಕಾ ಒಂದ್ ಚೂರು ಮರ್ಯಾದೆಯಲ್ಲಿ ಹೋಗ್ತಾ ಇದ್ದೀರಾ? ಚಿಕ್ಕ ಯಜಮಾನ್ರೆ ಓಟ್ ಬರ್ತಾ ಇದೆ, ಹೇಳ್ಬಿಟ್ಟು ಹೋಗ್ರಿ. ಚಿಕ್ಕ ಯಜಮಾನ್ರೆ, ನಾವು ಹೋಗ್ಬಿಟ್ಟು ಬರ್ತೀವಿ. ಇಡಿಯಟ್ಸ್, ಪಿಸ್ಕಾ ಗೋಡ್. ಇದ್ರಲ್ಲಿ ಏನೋ ತಪ್ಪಾಯ್ತಲ್ಲ. 1 ರೂಪಾಯಿದಲ್ಲಿ 5 ಸೊನ್ನೆ ಹಾಕಿದ್ರೆ ಎಷ್ಟು? 1, 10, 100. ಅಯ್ಯೋ, ಯಾಕೋ ತಲೆನೋವು ಬರ್ತಾಯಿಲ್ಲಪ್ಪ. ಹೆಂಗೋ ನನಗೆ 100 ರೂಪಾಯಿ ಬಂದ್ರೆ ಸಾಕು, ಪುಟ್ಟಂಗೆ 10 ರೂಪಾಯಿ ಬಂದ್ರೆ ಸಾಕು. ಅಯ್ಯ.